ಪೌರ ಕಾರ್ಮಿಕ ಅನಂತಯ್ಯ ಸಾವನ್ನಪ್ಪಿದ್ದು ಬಿಬಿಎಂಪಿ ಕಾಂಟ್ರಾಕ್ಟರ್ ನಿರ್ಲಕ್ಷ್ಯದಿಂದ ಎಂದು ಆರೋಪಿಸಿ ಇಂದು ಬ್ಯಾಟರಾಯನಪುರ ಬಿಬಿಎಂಪಿ ಕಚೇರಿ ಮುಂದೆ ಶವ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಬಿಬಿಎಂಪಿ ಗುತ್ತಿಗೆ ಕಾರ್ಮಿಕ ಅನಂತಯ್ಯರಿಗೆ ಔಷಧಿ ಹೊಡೆಯುವಾಗ ಎದೆ ನೋವು ಕಾಣಿಸಿಕೊಂಡು ಸಾವನ್ನಪ್ಪಿದ್ದಾರೆ. ಗುತ್ತಿಗೆದಾರ ಚೆನ್ನಾರೆಡ್ಡಿ ಕಾರ್ಮಿಕರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಕಾರ್ಮಿಕರನ್ನ ಸಾವಿಗೆ ಅವರೇ ಕಾರಣ ಎಂದು ಬಿಬಿಎಂಪಿ ಹಲವು ಕಾರ್ಮಿಕರು ಪ್ರತಿಭಟನೆ ಮಾಡಿದರು. ಗುತ್ತಿಗೆ ಆಧಾರಿತ ಕಾರ್ಮಿಕರಿಗೆ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೀರಭದ್ರೇಗೌಡ ಸಾಥ್ ನೀಡಿ ಬಿಬಿಎಂಪಿ ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನ ತೀವ್ರವಾಗಿ ಖಂಡಿಸಿದರು. ಆಫೀಸ್ ಹತ್ರ ಬಂದಿದ್ದಾನೆ ಡ್ರೆಸ್ ಎಲ್ಲ ಹಾಕೊಂಡು ಬೆಸ್ಟ್ ಅಂತ ಮಾಡ್ಕೊಂಡಿದ್ದಾನೆ. ವಾಪಸ್ ಕೂಡ ಅಲ್ಲಿ ಸರಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಮಾತು ಹೆಂಗೆ ಸರ್ ಮಾತಾಡ್ತೀವಿ? ನೋಡ್ತಾನೆ ಇಲ್ಲ. ಯಾವ ಬ್ಲಾಕ್ ಏನಾಗಿದೆ ಅಂತ ಕೇಳ್ತಾನೆ ಇಲ್ಲ. ಮೋಹನ್ ರಾಜ್ ಅವ್ರು ಕೇಳಿ ನಮ್ಮ ಬ್ಲಾಕ್ ಮೇಲ್ ಮಾಡೋಣ ಏನು ಅಂತ ಹೇಳ್ತಾರೆ. ರೆಸ್ಪಾನ್ಸೇ ಇಲ್ಲ ಸರ್. ವಿಡಿಯೋ ಕೊಡ್ತೀನಿ ಇಷ್ಟೇ ಸರ್. ಎಲ್ಲರಿಗೂ ಹಿಂಗೆ ಮಾಡೋದು, ಯಾರು ರೆಸ್ಪಾಂಡ್ ಮಾಡ್ತಾರಲ್ಲ ಸರ್. ಕೆಲಸ ಮಾಡೋದಲ್ಲ. ಈ ದಿನ ಬೆಳಗ್ಗೆ ಸುಮಾರು 7:30-8 ಗಂಟೆಯಲ್ಲಿ ಅನಂತಯ್ಯ ಅಂತ ಗ್ಯಾಂಗ್ ಮ್ಯಾನಲ್ಲಿ ಬಿಬಿಎಂಪಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಗ್ಯಾಂಗ್ ಮ್ಯಾನ್ ಅಂದರೆ ಸೊಳ್ಳೆ ಔಷಧಿ ಸಿಂಪಡಿಸೋ ಕೆಲಸ ಮಾಡ್ತಾ ಇದ್ದಾನೆ. ಸೊ ಆತ ಅನಾರೋಗ್ಯದಿಂದ ಇದರ ಬೆಳಗ್ಗೆ 7:30-8 ಗಂಟೆಯಲ್ಲಿ ನಿಧನ ಹೊಂದಿದ್ದಾನೆ. ಅದು ಕರ್ತವ್ಯ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಅವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಂಡೋಗಿ ಅಲ್ಲಿ ಬಾಡಿ ಇಟ್ಟಿದ್ದಾರೆ. ಅದಾದಮೇಲೆ ನಮ್ಮ ಎಲ್ಲರೂ ಸಹ ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಕಾಂಟ್ರಾಕ್ಟ್ರು ನಮ್ಮ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತ ಒಂದು ಉತ್ತರ ಕೊಡ್ತಾರೆ. ಅದೇ ನಮ್ಮ ಅಣ್ಣ ತಮ್ಮಂದ್ರೆ ಯಾರಾದ್ರು ಸತ್ತಿದ್ರೆ ಅಥವಾ ಅವರ ಅಣ್ಣ ತಮ್ಮಂದ್ರೆ ಯಾರಾದ್ರು ಸತ್ತಿದ್ರೆ ಅದೇ ರೀತಿ ಮಾತಾಡ್ತಿದ್ನ. ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಇಟ್ಕೊಂಡು ನೀವು ಲಾಭ ಮಾಡ್ಕೊಳ್ತೀರಿ, ಅವ್ರನ್ನ ಇಟ್ಕೊಂಡು ನೀವು ಕೆಲಸ ಮಾಡ್ತೀರಿ. ಕನಿಷ್ಠ ವೇತನ ಕೊಡ್ತಾಯಿಲ್ಲ. ಅವ್ರು ಕೊಡ್ತಾ ಇರೋದು ನೀವು ಪೇಮೆಂಟು 12,000. ಇನ್ ಟೈಮ್ಗೆ ESI PF ಕೊಟ್ಟಲ್ಲ. ಅವ್ರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ, ಶೂ ಇಲ್ಲ. ಈ ಥರ ಕೆಲಸ ಮಾಡಿಸ್ಕೊಂಡು ಅವರ ಮುಖಾಂತರ ನೀವು ದುಡ್ಡು ಮಾಡಿಕೊಂಡು ಅವ್ರು ಸತ್ತಾಗ ಕನಿಷ್ಠ ಪಕ್ಷ ಮಾನವೀಯ ದೃಷ್ಟಿಯಿಂದ ಅವ್ರು ಬಂದು ಅವ್ರ ಯೋಗಕ್ಷೇಮ ನೋಡಿ ಅವ್ರಿಗೇನೋ ಒಂಚೂರು ಪರಿಹಾರ ಆ ಕಾರ್ಯ ಮಾಡೋದಕ್ಕೆ ಸತ್ತವನ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ನು ಕಾರ್ಯ ಮಾಡೋ ರೀತಿಯಲ್ಲಿ ಮಾಡಿದಿರ ಪಾಪ ಫೋನ್ ಮಾಡಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ನಮಗೆ ಹೇಳ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಅಂತ. ಚೆನ್ನಾರೆಡ್ಡಿ ಅವರು ಅಂಥ ಉತ್ತಮ ಕಾಂಟ್ರಾಕ್ಟ್ರು ಈ ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಅವ್ರಿಗೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಬಿಬಿಎಂಪಿ ಅಧಿಕಾರಿಗಳಾದಂಥ HO ಸಾಹೇಬರು ಸಿದ್ದಪ್ಪಾಜಿಯವರು ಫೋನ್ ಮಾಡಿದ್ರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ, ನಮ್ಮಿಂದ ಏನೂ ಮಾಡೋಕ್ಕೆ ಬರಲ್ಲ ಅಂತಾರೆ. ಈ ಥರ ಅಧಿಕಾರಿಗಳಿದ್ರೆ ನಾವೇನು ಮಾಡೋದು? MHO ಮಾಡಿದ್ರೆ MHOದು ಅದೇ ಉತ್ತರ. ಅಟ್ಲೀಸ್ಟ್ ಪಾಪ ಅವ್ರ ಮುಖದರ್ಶನ ಮಾಡೋಕ್ಕೂ ಬರ್ತಾಯಿಲ್ಲ. ಆದ್ದರಿಂದ ನಾವು ಇವತ್ತು ಬೇಸತ್ತು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ನಮ್ಮ ಬ್ಯಾಟರಾಯನಪುರ ಬಿಬಿಎಂಪಿ ಕಚೇರಿಯಲ್ಲಿ ಅವರ ಅನಂತಯ್ಯನವರ ಬಾಡಿ ತೊಗೊಂಬಂದು ಇಲ್ಲಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ದೀರಿ. ನಮಗೇನು ಬೇಕಾಗಿಲ್ಲ, ಅವ್ರ ಹತ್ರ ನಮ್ಗೆ ಯಾರು ಆಸೆ ಆಕಾಂಕ್ಷೆ ಇಲ್ಲ. ಸರ್ಕಾರದಿಂದ ಏನು ಬರುತ್ತೆ ಅವ್ರಿಗೆ ಅದನ್ನು ಅವ್ರಿಗೆ ಕೊಡಿಸ್ಬೇಕು. ಅವರೆಲ್ಲ ಕೂಲಿ ಕೆಲಸ ಮಾಡೋರು, ದಿನನಿತ್ಯ ಕೂಲಿ ಮಾಡಿ ಸಂಪಾದನೆ ಮಾಡೋರು. ಅವನಿಗೆ 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು, 1 ಗಂಡು ಮಗು ಇನ್ನೂ ಚಿಕ್ಕವನು. ಮತ್ತು ಅವ್ರ ತಾಯಿಗೆ ಪಾಪ ಏನೂ ಗೊತ್ತಾಗಲ್ಲ. ಅವರಂದರೆ ಅನಂತಯ್ಯನವರ ಹೆಂಡತಿಗೆ ಅವರು ತುಂಬ ಅಮಾಯಕರು. ಅವ್ರೀಗ ಆ ಬಾಡಿನ ಯಾದಗಿರಿಗೆ ತಗೊಂಡೋಗ್ಬೇಕು. ಯಾದಗಿರಿಗೆ ತಗೊಂಡೋಗೋಕ್ಕೆ ಟ್ರಾನ್ಸ್ಪೋರ್ಟೇಷನ್ನೇ 30,000 ಆಗುತ್ತೆ. ಅಲ್ಲಿ ಕಾರ್ಯ ಮಾಡೋಕ್ಕೆ ಎಷ್ಟಾಗುತ್ತೆ? ಅಟ್ಲೀಸ್ಟ್ ಅಷ್ಟಾದ್ರೂ ಹೆಲ್ಪ್ ಮಾಡಿ. ಅಂದರೆ ಯಾವ ಅಧಿಕಾರಿನೂ ಮುಂದೆ ಬರ್ತಿಲ್ಲ, ಯಾವ ಕಾಂಟ್ರಾಕ್ಟ್ರು ಮುಂದೆ ಬರ್ತಿಲ್ಲ. ಕನಿಷ್ಠ ಪಕ್ಷ ಒಂದು 5 ವರ್ಷದಿಂದ ನಾವು ಒಂದು 4-5 ಹೋರಾಟ ಮಾಡಿದ್ದೀವಿ. ಈಗೇನಾಗಿದೆ ಅಂದರೆ ಹೈಕೋರ್ಟ್ ಆದೇಶ ಇದೆ, ಕಚೇರಿಗಳ ಮುಂದೆ ಹೋರಾಟ ಮಾಡಬಾರ್ದು ಅಂತ. ನಾವು ಉಗ್ರವಾದ ಹೋರಾಟನೂ ಮಾಡೋಕ್ಕಾಗಲ್ಲ. ನಾವೇನಾದರೂ ಮನವಿ ಎಲ್ಲರೂ ಕರ್ಕೊಂಬಂದು ಒಂದು ಮನವಿ ಪತ್ರ ಕೊಡ್ಬೋದು. ಮನವಿ ಪತ್ರ ಕೊಟ್ಟರು ಸುಮಾರು ಒಂದು 5-6 ಬಾರಿ ಬಂದಿದ್ದೀರಿ. ಇದುವರೆಗೂ ಅವ್ರಿಗೆ ಮೂಲ ಸೌಕರ್ಯಗಳು ಇದುವರೆಗೂ ಏನೂ ಕೊಟ್ಟಿಲ್ಲ.
ಮತ್ತು ಈ ಹಿಂದೆ ಇರೋ ಕಾಂಟ್ರಾಕ್ಟ್ರು ಮತ್ತೆ ಚೇಂಜ್ ಆಗಿದ್ದಾರೆ. ಅವರು ESF ಕೊಟ್ಟಿಲ್ಲ, 9 ತಿಂಗಳು 10 ತಿಂಗಳು ಪೇಮೆಂಟ್ಗಳು ಕೊಟ್ಟಿಲ್ಲ. ಒಬ್ಬ ಪ್ರಸಾದ್ ಅಂತಿದ್ದಾನೆ ಕಾಂಟ್ರಾಕ್ಟು, ಆ ದೇವರೇ ಬಲ್ಲ, ಅವ್ನು ಈ ಕಡೆ ಬರ್ತಾನೂ ಇಲ್ಲ, ಪೇಮೆಂಟು ಕೊಡ್ತಾಯಿಲ್ಲ, ESF ಕೊಡ್ತಾ ಇಲ್ಲ. ಈ ಥರ ಕಾಂಟ್ರಾಕ್ಟ್ಗಳು ಕೊಟ್ಬಿಟ್ಟು ಅಧಿಕಾರಿಗಳು ಕೈ ಚೆಲ್ತು ಕೂತ್ಕೊಂಡವ್ರೆ. ಕೇಳಿದ್ರೆ ನಮ್ಮ ಸಂಬಂಧ ಎಲ್ಲ ಅವ್ರು ಕಾಂಟ್ರಾಕ್ಟ್ ಬೇಸಿಸು ಅಂತಾರೆ. ಕಾಂಟ್ರಾಕ್ಟ್ ಕೊಡೋರು ಯಾರು? ಕಾಂಟ್ರಾಕ್ಟ್ ಕೊಡೋರೆ BBMP ಅಧಿಕಾರಿಗಳು. ಅವ್ರಿಗೆ ನನಗೆ ಸಂಬಂಧ ಇಲ್ಲ ಅಂದ್ಬಿಟ್ರೆ ಇನ್ನೇನಿದೆ ಇಲ್ಲಿ? ಇದಕ್ಕೆ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ನಾವು ನೋಡಬೇಕು. ಅದಕ್ಕೆ ಈಗ ಒಂದು ಸಾಂಕೇತಿಕ ಪ್ರತಿಭಟನೆಗೆ ಇಲ್ಲಿ ನಂಬ್ಕೊಂಡಿದ್ದೀರಿ. ಈಗೇನು ಸ್ಪಂದಿಸಿಲ್ಲ ಅಂದರೆ ಬಾಡಿನ ತಗೊಂಬಂದು ಕಚೇರಿ ಸೆಂಟ್ರಲ್ಲಿ ಮುಳುಗಿಸ್ಬೇಕಾಗ್ತದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.